ಗಿಣ್ಣದ ಹಾಲನ್ನು ಬಳಸದೆ ಗಟ್ಟಿಯಾದಂತಹ ಗಿಣ್ಣನ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಟಿಗಳಲ್ಲಿ ಗಿಣ್ಣದ ಹಾಲು ಸಿಗೋದು ತುಂಬ ಕಷ್ಟ. ಆದರೆ ಸುಲಭವಾಗಿ ಈ ರೆಸಿಪಿಯನ್ನು ಫಾಲೋ ಮಾಡಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾದಂತಹ ಗಿಣ್ಣನ ರೆಡಿ ಮಾಡ್ಕೊಳ್ಬೋದು. ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಿಣ್ಣನ ಮಾಡೋದಕ್ಕೆ ಈ ಥರ ಸ್ಟೀಲಿನ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಈಗ ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಬಿಸಿ ಮಾಡ್ಕೊಳ್ಬೇಡಿ, ಹಸಿ ಹಾಲನ್ನು ತಗೊಳ್ಳಿ ಮತ್ತು ಹಾಲೊಳಗೆ ನೀರು ಏನು ಸೇರಿಸೋದು ಬೇಡ. ಗಟ್ಟಿಯಾದಂಥ ಹಾಲನ್ನು ತಗೊಂಡ್ರೆ ಸರಿಯಾದ ರಿಸಲ್ಟ್ ಬರುತ್ತೆ. ಈ ಥರ ಮಾರ್ಕೆಟ್ನಲ್ಲಿ ಗಿಣ್ಣಿನ ಪೌಡರ್ ಸಿಗ್ತಾ ಇದೆ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದರ ಲಿಂಕ್ ಏನಾದರೂ ಬೇಕಾಗಿತ್ತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಕೊಳ್ಬೋದು. ಅರ್ಧ ಲೀಟರ್ ಹಾಲಿಗೆ 100 ಗ್ರಾಮ್ ಅಷ್ಟು ಗಿಣ್ಣಿನ ಪೌಡರನ್ನು ಹಾಕ್ಕೊಳ್ಬೇಕು. ಪೂರ್ತಿಯಾದಂತಹ ಪ್ಯಾಕೆಟನ್ನು ಹಾಕ್ಕೊಳ್ಳಿ. ಅರ್ಧ ಲೀಟರ್ ಹಾಲಿಗೆ ಈಗ ಪೂರ್ತಿಯಾಗಿ ಈ ಪೌಡರ್ನ ಹಾಕ್ಕೊಂಡಿದ್ದೀನಿ. ವೈಟ್ ಕಲರಲ್ಲಿ ಬರುತ್ತೆ ಈ ಪೌಡರ್. ನೋಡಿ, ಪ್ಯಾಕೆಟ್ ಪೂರ್ತಿಯಾಗಿ ಖಾಲಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಗಂಟಿರದೆ ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸರಿಯಾಗಿ ಪೌಡ್ರ್ ಮತ್ತು ಹಾಲನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಅರ್ಧ ಕಪ್ಪಷ್ಟು ತುರ್ಕೊಂಡಿರುವಂಥ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ನೀವು ಜಾಸ್ತಿ ಕಡಿಮೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಬೋದು. ಅರ್ಧ ಕಪ್ಪಷ್ಟು ಬೆಲ್ಲ ಅರ್ಧ ಲೀಟ್ರ್ ಹಾಲಿಗೆ ಸರಿ ಹೋಗುತ್ತೆ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿಯಾದಂಥ ಬೆಲ್ಲ ಹಾಕ್ಕೊಂಡ್ರೆ ಬೇಗ ಮೆಲ್ಟ್ ಆಗೋದಿಲ್ಲ. ಈ ಥರ ತುರ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಬೇಗ ಮೆಲ್ಟ್ ಆಗುತ್ತೆ. ಈಗ ಸರಿಯಾಗಿ ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲದಲ್ಲಿ ಏನಾದರೂ ಕಸ ಇದ್ರೆ ನೀವು ಈ ಹಾಲನ್ನು ಸೋಸ್ಕೊಳ್ಳಿ. ನಾನು ತಗೊಂಡಿರುವ ಬೆಲ್ಲದಲ್ಲಿ ಸ್ವಲ್ಪ ಕೂಡ ಕಸ ಇರಲಿಲ್ಲ, ಅದಕ್ಕಾಗಿ ನಾನು ಈ ಹಾಲನ್ನು ಸೋಸ್ಕೊಂಡಿಲ್ಲ. ಇದಕ್ಕೆ ಈಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಮತ್ತು ಏಲಕ್ಕಿಯನ್ನು ನೀವು ದಪ್ಪ ದಪ್ಪ ಕುಟ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು. ನನ್ನ ಹತ್ರ ಪೌಡರ್ ಇತ್ತು, ಅದಕ್ಕಾಗಿ ನಾನು ಪೌಡ್ರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಈ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಕೆಳಗಡೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ನೀರನ್ನು ಸರಿಯಾಗಿ ಬಿಸಿ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಇದಕ್ಕೆ ಈಗ ಈ ಥರ ಒಂದು ಸ್ಟ್ಯಾಂಡನ್ನು ಇಟ್ಕೊಳ್ಳಿ. ಸರಿಯಾಗಿ ನೀರು ಬಿಸಿ ಆಗಿದ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಈ ಪಾತ್ರೆಯನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು. ನಿಧಾನವಾಗಿ ಇಟ್ಕೊಳ್ಳಿ. ಕೆಳಗಡೆ ನೀರು ಬಿಸಿ ಇರುತ್ತೆ. ಈ ಥರ ಇಟ್ಕೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಮುಚ್ಚಳನ ಗಟ್ಟಿಯಾಗಿ ಮುಚ್ಕೊಳ್ಳಿ. ಮೇಲ್ಗಡೆಯಿಂದ ಇನ್ನೊಂದು ಮುಚ್ಚಳನ ಮುಚ್ಕೊಂಡ್ಬಿಟ್ಟು ಇದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 20 ನಿಮಿಷ ಬೇಯಿಸ್ಕೊಳ್ಬೇಕು. 20 ನಿಮಿಷದಲ್ಲಿ ಗಿಣ್ಣ ರೆಡಿ ಆಗಿಬಿಡುತ್ತೆ. 20 ನಿಮಿಷ ಆಗಿದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಬಿಸಿ ಇದೆ. ನಿಧಾನವಾಗಿ ಈ ಥರ ತೆಕ್ಕೊಂಡ್ಬಿಡಿ. ಒಂದು ಚಾಕು ಅಥವಾ ಸ್ಪೂನಿಂದ ಈ ಥರ ಚೆಕ್ ಮಾಡ್ಕೊಳ್ಳಿ. ಈ ಥರ ನಡ್ಬರ್ಕ್ ನಾವು ಚುಚ್ಚಿ ನೋಡಿದಾಗ ಕ್ಲೀನಾಗಿ ಬರುತ್ತೆ, ಏನು ಅಂಟ್ಕೊಳ್ಳಲ್ಲ, ಅಂದರೆ ರೆಡಿಯಾಗಿದೆ ಅಂತ ತಿಳ್ಕೊಳ್ಬೇಕು. ಬಿಸಿ ಇದ್ದಾಗ ಗಿಣ್ಣು ಈ ಥರ ಅಳಗಾಡುತ್ತೆ. ಬಿಸಿ ಇದ್ದಾಗ ಕೂಡ ಇದನ್ನು ತಿನ್ಕೊಳ್ಬೋದು. ಇದ್ರ ಪೀಸಸ್ ಕೂಡ ಬರುತ್ತೆ. ನಾನು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ಟು ತಣ್ಣಗೂ ಮಾಡ್ಕೊಳ್ಬಹುದು. ಸರಿಯಾಗಿ ಸೆಟ್ ಆಗುತ್ತೆ. ಆ ರೀತಿಯಲ್ಲಿ ಮಾಡಿಕೊಂಡ್ರು ಕೂಡ 1 ಗಂಟೆ ಆಗಿದ ಮೇಲೆ ಇದು ಸರಿಯಾಗಿ ತಣ್ಣಗಾಗಿದೆ. ತಣ್ಣಗಾಗಿರೋದನ್ನು ಸೈಡ್ಸಿಗೆ ಈ ಥರ ಬಿಡಿಸ್ಕೊಂಡ್ಬಿಡಿ. ಬಿಡಿಸ್ಕೊಂಡ್ಬಿಟ್ಟು ನಾನು ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ. ಸುಲಭವಾಗಿ ಬಂದ್ಬಿಡುತ್ತೆ, ಪಾತ್ರೆಗೆ ಅಂಟ್ಕೊಳ್ಳಲ್ಲ, ಏನೂ ಆಗೋದಿಲ್ಲ. ಈ ಥರ ನೋಡಿ ನಿಧಾನವಾಗಿ ತೆಕ್ಕೊಂಡ್ಬಿಡಿ. ತೆಕ್ಕೊಂಡ್ಬಿಟ್ಟು ಇದನ್ನು ಪೀಸಸಲ್ಲಿ ಕಟ್ ಮಾಡಿ ತಿನ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗಿಣ್ಣು. ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಟೇಸ್ಟಿ ಮತ್ತು ಸಾಫ್ಟ್ ಆದಂತಹ ಗಿಣ್ಣು ರೆಡಿ ಆಗುತ್ತೆ. ಈ ಗಟ್ಟಿ ಗಿಣ್ಣನ್ನು ಮನೆಯಲ್ಲಿ ಸುಲಭವಾಗಿ ಈ ರೀತಿ ಗಿಣ್ಣಿನ ಪೌಡರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಯಾವಾಗ ಬೇಕಾದರೂ ಗಿಣ್ಣನ್ನು ತಿನ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಗಿಣ್ಣನ್ನು ಮಿಸ್ ಮಾಡ್ಕೋತೀರಾ, ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಗಿಣ್ಣಿನ ಪೌಡರ್ ಇದ್ರೆ ಸಾಕು, ಇನ್ಸ್ಟೆಂಟ್ ಆಗಿ ರೆಡಿ ಆಗಿಬಿಡುತ್ತೆ. ಗಿಣ್ಣಿನ ಪೌಡರ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಬೋದು. ಒಂದ್ಸಲ ಮನೆಯಲ್ಲಿ ಈ ಗಿಣ್ಣನ್ನು ಟ್ರೈ ಮಾಡಿ ನೋಡಿ. ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.